ಜಾಸ್ತಿ ಓದ್ತೀವಿ, ಬರೆಯೋದು ತುಂಬಾ ಕಡಿಮೆ. ನಾವು ತುಂಬಾ ಜಾಸ್ತಿ ಓದ್ತೀವಿ, ಬರೆಯೋದು ತುಂಬಾ ಕಡಿಮೆ. ಅದನ್ನ ನಾವು ಉಲ್ಟಾ ಮಾಡ್ಕೋಬೇಕು. ಅಂದ್ರೆ ಬರೆಯೋದನ್ನ ಜಾಸ್ತಿ ಮಾಡ್ಕೋಬೇಕು, ಓದೋದನ್ನ ಕಡಿಮೆ ಮಾಡಬೇಕು. ಯಾಕೆ ಅಂತಂತಂದ್ರೆ 10 ಸಲ ಓದೋದು ಒಂದೇ, 1 ಸಲ ಬರೆಯೋದು ನಮಗೆ ಕಷ್ಟ ಆಗುತ್ತೆ. ಯಾರು ಬರೀತಾರೆ ಬಿಡಪ್ಪ, 1-2 ಸಲ ಓದ್ಕೊಂಡಿದ್ದೀನಿ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಆರಾಮಾಗಿ ಬರೀಬೋದು ಅಂತ ಅನಿಸುತ್ತೆ. ತಪ್ಪು ಅದು. ನೀವು 10 ಸಲ ಓದ್ರಿ ಪರವಾಗಿಲ್ಲ. ನಾನು ಹೇಳಿದ್ನಲ್ಲ ಇವಾಗ, ಮೊದಲನೇ ಸಲ ಸ್ವಲ್ಪ ಜಾಸ್ತಿ ಆನ್ಸರ್ನ ಮಾಡ್ಕೊಂತ ಹೋಗಿ, ಕ್ವಶನ್ ಯಾವ್ದು ಗೊತ್ತಾಗಲ್ಲ ಅದನ್ನ. 2ನೇ ಸಲ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ಅದನ್ನ, 3ನೇ ಸಲ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ, 4ನೇ ಸಲ ಬಂದ್ರೆ ಬ್ಲಡ್ ಪಾಯಿಂಟ್ ಬರುತ್ತೆ ನಿಮಗೆ. ನೀವು ನಾ ಈಗ ಸಾಮಾನ್ಯವಾಗಿ ಎಲ್ಲ ಏನ್ ಮಾಡ್ತಂದ್ರೆ, ನಾನೆಲ್ಲ ಬುಕ್ಸ್ ಓದ್ತಾ ಇದ್ದೀನಪ್ಪ, ಬರಿತಾ ಇದ್ದೀನಪ್ಪ, ಏನಾಗುತ್ತೋ ಎಂತ ಗೊತ್ತಿಲ್ಲ ನಂಗೆ ಎಕ್ಸಾಮ್ ಅಲ್ಲಿ ಅಂತ ಹೇಳ್ತಾ ಇರ್ತಾರೆ. ನಾನು 3-4 ಟಿಪ್ಸ್ ಹೇಳ್ತೀನಿ ನಿಮ್ಗೆ. ಮೋಸ್ಟ್ಲಿ ಅದು ನಿಮ್ಗೆ ವರ್ಕೌಟ್ ಆಗ್ಬೋದು ಅಂತ ಕಾಣಿಸುತ್ತೆ. ಏನಪ್ಪಾ ಅಂತಂದ್ರೆ, ಒಂದು ಲಾಂಗ್ ಕ್ವಶನ್ಸ್ ಏನಾದ್ರು ಕೊಟ್ಟಿರ್ತಾರೆ ನಿಮ್ಗೆ. ಲಾಂಗ್ ಕ್ವಶನ್ಸ್ ಅಲ್ಲಿ ಕಡಿಮೆ ಅಂತಂದ್ರೂ 1 ಪೇಜ್ 2 ಪೇಜ್ ನಿಮ್ಗೆ ಆನ್ಸರ್ ಬರೀಬೇಕಾಗ್ತದೆ ಅಲ್ವಾ? ಅದನ್ನ ಹೆಂಗ್ ಮಾಡ್ತೀರಾ ನೀವು ಅಂತಂದ್ರೆ, ಅಷ್ಟನ್ನ ಪೂರ್ತಿ ನೀವು 1-2 ಸತಿ ಓದ್ತೀರಾ. ಅದನ್ನ ಓದ್ಬಿಟ್ಟು 3ನೇ ಸಲ ಏನ್ ಮಾಡ್ತೀರಾ, ನೀವು ಮೇನ್ ಪಾಯಿಂಟ್ ಮಾತ್ರ ಬರ್ಕೊಂತೀರಾ ಅದಕ್ಕೆ. ಅಂದ್ರೆ ಎಕ್ಸಾಂಪಲ್ ಆಗಿ ಒಂದು ಕ್ವಶನ್ಸ್ಗೆ ಇಷ್ಟು ಆನ್ಸರ್ ಇರುತ್ತೆ ಅಂತ ಅನ್ಕೊಳ್ಳಿ, ಇಷ್ಟು ಆನ್ಸರ್ಸ್ ಇರುತ್ತಲ್ವಾ. ನೀವು ಅದನ್ನ ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ಹೋಗೋಷ್ಟಿಗೆ ಆನ್ಸರ್ ಇಷ್ಟ ಆಗಿರ್ಬೇಕು ನಿನ್ಗೆ. ಅದು ಕಷ್ಟ ಆಗುತ್ತೆ. ಅದನ್ನ ಬರೆದು ಅಭ್ಯಾಸ ಮಾಡಿದ್ರೆ, ನೀನೆಲ್ಲಾನು ಬುಕ್ಸ್ ಎಲ್ಲ ನೀಟಾಗಿ ಓದಿ ವರ್ಕೌಟ್ ಮಾಡಿದ್ರೆ, ನೀನ್ ಎಕ್ಸಾಮ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಿನ್ಗೆ ಯಾವುದೇ ಸಮಸ್ಯೆ ಬರಲ್ಲ. ನೀನ್ ಸುಮ್ಮನೆ ಕ್ವಶನ್ ಓದ್ತಾ ಇದ್ದಾಗ ನೀವು ಒಂದ್ ಸ್ವಲ್ಪ ಕಣ್ಣು ಮುಚ್ಕೊಂಡು ಒಂದ್ ಸ್ವಲ್ಪ ಹಂಗೆ ನೀನ್ ರಿಮೈಂಡ್ ಮಾಡ್ಕೊಂಡ್ರು ಸಾಕು, ನೀನ್ ಓದಿರ್ತಕ್ಕಂಥದ್ದೆಲ್ಲ ನಿನ್ ತಲೆಗೆ ಬಂದ್ಬಿಡುತ್ತೆ. ಅವಾಗ ಕೆಲವ್ರು ಹೇಳ್ತಾರೆ, ಇಲ್ಲ ಸರ್ ನಾನು ಇದೆಲ್ಲ ಪೂರ್ತಿ ಓದಿದ್ದೀನಿ, ಎಕ್ಸಾಮ್ ಅಲ್ಲಿ ಹೋದಾಗ ಏನು ಗೊತ್ತೇ ಆಗಲ್ಲ ಸರ್ ಅಂತ ಹೇಳ್ತಾರೆ. ತಪ್ಪು. ನಿಜವಾಗ್ಲೂ ಸಹ ನೀವು ನೀಟಾಗಿ ಎಲ್ಲ ಮನೆಗೆ ವರ್ಕ್ಔಟ್ ಮಾಡಿದ್ರೆ, ನೀವು ಹೋಮ್ವರ್ಕ್ ಮಾಡಿದ್ರೆ, ಓದಿದ್ರೆ, ಬರೆದು ಅಭ್ಯಾಸ ಮಾಡಿದ್ರೆ ಎಂದಿಗೂ ಅಳಿಸೋಗಲ್ಲ. ಕ್ವಶನ್ಸ್ಗೆ ಏನ್ ಆನ್ಸರ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಅದು ಬರ್ತದೆ. 2ನೇ ಪಾಯಿಂಟ್, ಕೆಲವರಿಗೆ ಗಾಬರಿ ಏನಂತ ಆಗ್ತವಲ್ಲ ಅಂತ ಭಯಗಳು. ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಾ ಬುಕ್ಸ್ ಓದ್ ಬಂದ್ಬಿಟ್ಟಿದ್ದೀನಿ ನಾನು, ಒಂದೊಂದು ಪುಟದಲ್ಲೂ ಒಂದೊಂದು ಅಕ್ಷರನ ಓದ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಆದ್ರೆ ನಾನು ಎಕ್ಸಾಮ್ ಅಲ್ಲಿ ಕೂತಿದ್ದೀನಿ, ನನ್ಗೇನು ಗೊತ್ತಾಗಲ್ಲ, ಏನ್ ಮಾಡೋದಪ್ಪ ಅಂತ ಮೊದಲೇ ಭಯ ಶುರು ಮಾಡ್ಕೊಂಡ್ಬಿಡ್ತಾರೆ.